ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಕುಕ್ಕಿಂಗ್ ಏನಂದರೆ ಎಲ್ಲ ಖಾರನೇ ಮಾಡಿದ್ದೀನಿ ಇಷ್ಟು ದಿನ. ಸ್ವಲ್ಪ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ರಾಖಿಗೆ ಸಖತ್ ಅಂದರೆ ಸಖತ್ ಇಷ್ಟ. ಬನ್ನಿ ಹೆಂಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ. ಹಾಲು ಒಂದು ಅರ್ಧ ಲೀಟ್ರು ಹಾಲು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಹಾಲನ್ನ ಬಿಸಿ ಮಾಡಬೇಕು. ಹಾಲು ಚೆನ್ನಾಗಿ ಕುದಿ ಆದಮೇಲೆ ಕ್ಯಾರೆಟ್ ಒಂದು ದೊಡ್ಡದು ಒಂದು 3-4 ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಬೌಲ್ ಆಗಿದೆ, ಅಷ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಹಾಲು ಫುಲ್ ಹೀರ್ಕೋಬೇಕು. ಕ್ಯಾರೆಟು ಹಾಲನ್ನ ಫುಲ್ ಹೀರ್ಕೊಳ್ಳೋವರೆಗೂ ಬಿಸಿ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಆದರೂ ಆಗುತ್ತೆ, ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಇದು ಎಲ್ಲ ಚೆನ್ನಾಗಿ ಮಾಡಿ ಹೀರ್ಕೊಳ್ಳೋಕ್ಕೆ. ಈಗ ಫುಲ್ಲು ಹಾಲು ಹೀರ್ಕೊಂಡಿದೆ ಕ್ಯಾರೆಟು. ಈಗ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಬೌಲು ದೊಡ್ಡ 3 ಕ್ಯಾರೆಟ್ಗೆ 1 ಬೌಲ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಸಕ್ಕರೆ ಫುಲ್ಲು ಕರಗಿ ಅದನ್ನು ಹೀರ್ಕೊಳ್ಬೇಕು. ಅಲ್ಲಿವರೆಗೂ ಇದು ಒಂದು 10 ನಿಮಿಷ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಇದು ಈ ಕಡೆ ಸಕ್ಕರೆ ಹೀರ್ಕೊಳ್ಳೋ ಅಷ್ಟರಲ್ಲಿ ನಾವು ಇಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಹುರ್ಕೊಳ್ಳೋಣ. 2-3 ಸ್ಪೂನು ತುಪ್ಪ, ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದಿಷ್ಟು ಬಾದಾಮಿ ಗೋಡಂಬಿ ಕಟ್ ಮಾಡಿ ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಆಗಲೇ ಒಂದು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಫುಲ್ ಲೈಟಾಗಿತ್ತು. ಇವಾಗ ನೋಡಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಬರುತ್ತೆ. ಇದನ್ನು ಫುಲ್ ಹೀರ್ಕೋಬೇಕು, ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಈಗ ಫ್ಲೇಮ್ ಆಫ್ ಮಾಡಿ ಎಲ್ಲ ಹೀರ್ಕೊಂಡಿದೆ. ಸಕ್ಕರೆ ಹಾಲು ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ, ಗಮ್ಮಂತ ವಾಸನೆ ಬಿಟ್ಟಿದೆ. ಅದಾದಮೇಲೆ ಲಾಸ್ಟಿಗೆ ಹುರ್ಕೊಂಡಿರೋದು ಹಾಕ್ಕೊಳ್ಳೋದು. ಇಷ್ಟೇ, ಕ್ಯಾರೆಟ್ ಹಲ್ವಾ ರೆಡಿ. ಬೋಲೆಲ್ಲ ಹಾಕ್ಕೊಂಡಿದ್ದೀನಿ. ಬನ್ನಿ ರಾಖಿ ಕೊಡೋಣ. ಹೆಂಗಿದೆ ಟೇಸ್ಟು ಕೇಳೋಣ. ಟೇಸ್ಟ್ ಹೇಳು ರಾಖಿ, ತಿನ್ಬಿಟ್ಟು. ಇಷ್ಟೇ ಗೈಸ್, ಎಷ್ಟೊತ್ತು ಮಾಡಿದ್ರು ಸಖತ್ತಾಗಿದೆ, ಚೆನ್ನಾಗಿದೆ ಅಷ್ಟೇ. ಏನಾದರೂ ಬೇರೆ ಹೇಳಿದ್ರೆ ಸ್ವಲ್ಪ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಚೆನ್ನಾಗಾಗಿದೆಯಿಂದ ತುಂಬ ಚೆನ್ನಾಗಾಗಿದೆ ಅಂತ ಅಪ್ಡೇಟ್ ಆಗೋನೆ. ನೆಕ್ಸ್ಟ್ ನನಗಿಷ್ಟ ಅಂತ ಹೋಗಿ ಮಾಡ್ಕೊಂಡು ಕೊಡ್ತಿರ್ತಾಳೆ. ಅಷ್ಟೇನಾ? ಸ್ವೀಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ಅವನಿಗೆ, ರಾಖಿಗೆ. ಡೈಲಿ ಸ್ವೀಟ್, ಬರೀ ಸ್ವೀಟ್ ತಿನ್ಕೊಂಡಿರೋ ಅಂದರೂ ಇರ್ತಾನೆ, ಅಷ್ಟಿಷ್ಟ. ಖಾರನೂ ಅಷ್ಟೇ, ನಾನ್ ವೆಜ್ ಇದ್ದರೂ ಡೈಲಿ ತಿಂತಾನೆ. ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ? ಸಕಲಾಗಿ ಬಂದಿದೆ, ಕರೆಕ್ಟಾಗಿದೆ ಸ್ವೀಟು. ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ. ನಮ್ಮ ಮನೇಲಿ ಹೊಸ ಗೆಸ್ಟ್ ಬಂದವ್ರೆ ಗೈಸ್. ಹೊಸ ಗೆಸ್ಟು ಇಲ್ಲಿ ಬಚ್ಚಿಕೊಂಡು ಮಲ್ಕೊಂಡಿದ್ದಾರೆ ನೋಡಿ. ಇದಕ್ಕೆ ಬುಷಿ ಅಂತ ಹೆಸರಿಟ್ಟಿದ್ದೀವಿ. ಬುಷಿ ಮರಿ. ಹಾಯ್. ಇದು ರಾಖಿ ಏನು ಮಾಡ್ತಾವನೆ ಅಂತ ಅನ್ಕೊತಾ ಇರ್ಬೇಕಲ್ಲ ನೀವೆಲ್ಲ. ಒಳಗಡೆ ತೋರಿಸಿ ಇದೇನು ಮಾಡೋದು, ಏನು ಮಾಡ್ತಿದ್ಯಾ ಅಂತ ಹೇಳ್ಬಿಡು ನೀನೆ. ಅಲ್ಲೇ ಫಸ್ಟ್ ಒಳಗಡೆ ತೋರಿಸಿ. ಓಕೆ. ನೋಡಿ, ಒಂದು ಹಾಟ್ ವೀಲ್ಸ್ ಕಲೆಕ್ಷನ್ ಇದು. ಇನ್ನೂ ಅರ್ಧನೂ ಇಲ್ಲ, ಇನ್ನೂ ಒಂದು ಮುಕ್ಕಾಲು ಭಾಗ ಮೇಲ್ಗಡೆ ಕಟ್ಟಿಟ್ಟವನೆ ಒಂದಿಷ್ಟು ದೊಡ್ಡ ಕವರಲ್ಲಿ. ಯಾವ್ದು ಮೇಯ್ನ್ ಆಯಿತು ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡವನೆ. ಇವರು ಅದೇ ಗೊತ್ತಲ್ಲ, ಕಿಂಡರ್ ಜಾಯಲ್ಲಿ ಹ್ಯಾರಿ ಪಾಟರ್ದು. ಇವರು ಮಿನಿಯಾನ್ಸ್ 3 ಜನ. ನಮ್ಮ ಮನೇಲಿ ಚಿಕ್ಕ ಮಗು ಇದ್ದಂಗೆ ರಾಖಿ.
ಲೈಟೆಲ್ಲ ಫಿಕ್ಸ್ ಮಾಡವನೆ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಮಾಡವನೆ. ನಾವೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಅವನೇ ಮಾಡಿರೋದು. ಅದಕ್ಕೆ ಸ್ಟ್ಯಾಂಡು, ಲೈಟು, ನಂದು ಲಬೂಬು ಕಲೆಕ್ಷನ್ ಮುರಿದೆ ಸದ್ಯಕ್ಕೆ, ಇನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಬಟ್ಟೆ ಮಡ್ಚಿಕ್ತವ್ರೆ. ಇವರು ಆ ಹಾಟ್ ವೀಲ್ಸ್ಗೆ ಮನೆ ಮಾಡ್ತಾವ್ರೆ, ಮನೆ ಅಲ್ವಾ ರಾಕಿ? ಏನಂತ ಅದು ನೀನೇ ಕರೆಕ್ಟಾಗಿ ಹೇಳು. ಜೋರಾಗಿ ಮಾತಾಡಬೇಕು, ಕೇಳಿಸಲ್ಲ. ಡಿಸೈಡ್ ಮಾಡಿಲ್ಲ ಏನು ಅಂತ, ಹಾಂ, ಮಾಡಿದ್ಮೇಲೆ ಗೊತ್ತಾಗ. ಡಿಸೈಡ್ ಮಾಡಿಲ್ಲ ಅಂದಮೇಲೆ ಹೆಂಗೆ ಮಾಡ್ತಿದ್ಯಾ ಅದನ್ನು? ಏನೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ಇವರು ಕವರಲ್ಲೇ ಆಟ ಆಡ್ತಾರೆ. ಬುಷಿ ಮರಿ ಇಲ್ಲಿ, ಬುಷಿ 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 ಮರಿ ಎಷ್ಟು ಕ್ಯೂಟ್ ಆಗೈತೆ ನೋಡಿ ಗೈಸ್. ನಮ್ಮ ಅಣ್ಣಂಗೆ ಕೆಲಸದಲ್ಲಿ ಯಾರೋ ಗಿಫ್ಟ್ ಕೊಟ್ಟಿರೋದಂತೆ, ಸಕ್ಕತ್ತಾಗಿದೆ. ಒಂದಿನ ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ತಗೊಂಬಂದಿದ್ವಿ. ಇವಾಗ ಅದಕ್ಕೆ ಪ್ರಾಣ ತಿಂದು ಹಾಕ್ಬಿಟ್ಟವ್ರೆ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು. ಇನ್ನೂ ಚಿಕ್ಕವನು ಬರಬೇಕು, ಬಂದಮೇಲೆ ಇನ್ನೂ ತಿಂತಾರೆ, ಅಲ್ಲಿವರೆಗೂ ರೆಸ್ಟು ಅದಕ್ಕೆ. ಆ ಕಡ್ಡಿ ಹಿಡ್ಕೊಂಡು ಆಟ ಆಡಿಸ್ತಾರೆ ಪಾಪ ಅದನ್ನು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಬೇರೆ ಕುಕ್ಕಿಂಗ್ ವ್ಲಾಗ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ತೀನಿ, ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.